ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು 6 ರಿವರ್ಸ್. ಸೊ ಯಾವುದಿದು 6 ರಿವರ್ಸ್ ಅಂದರೆ ನಂದಿ ಹಿಲ್ಸಲ್ಲಿ ಆರಿಜಿನೇಟ್ ಆಗುವಂಥ 6 ರಿವರ್ಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅಕ್ಟೋಬರ್ ಮತ್ತು ನವೆಂಬರಲ್ಲಿ ಹೆವಿ ರೈನ್ಫಾಲ್ ಆಗಿರೋದ್ರಿಂದ ಈ ಒಂದು ರಿವರ್ಸ್ ಏನಿದೆಯಲ್ಲ, ಆ ಒಂದು ರಿವರ್ಸಿಗೆ ಜಾಸ್ತಿ ನೀರು ಅರಿವಾಗಿದೆ. ಸೊ ಅಂದರೆ ಎರಿಡ್ ರೀಜನ್ ಲೈಕ್ ಈಗ ಕೋಲಾರಲ್ಲಿರ್ಬೋದು, ಚಿಕ್ಕಬಳ್ಳಾಪುರಲ್ಲಿರ್ಬೋದು ಮತ್ತು ಸರೌಂಡಿಂಗ್ ಏರಿಯಾಸಲ್ಲಿರ್ಬೋದು. ಸೊ ಅಲ್ಲಿ ಒಂದು ರಿವರ್ ಅರಿತಿದೆ ಅಂದರೆ ಅದಕ್ಕೆ ಈ ನಂದಿ ಹಿಲ್ಸಲ್ಲಿ ಆರಿಜಿನೇಟ್ ಆಗುವಂಥ ಈ 6 ರಿವರ್ಸೇ ಕಾರಣ ಅಂತ ಹೇಳ್ತಿದ್ದಾರೆ. ಸೊ ಈ ನಂದಿ ಹಿಲ್ಸ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿದೆ. ಸೊ ಇಲ್ಲಿ ಈ ರಿವರ್ಸು ಅರಿಯುತ್ತೆ ಅಂತ ಹೇಳ್ಬೋದು. ಯಾವ್ಯಾವ ರಿವರ್ಸ್ ಇಲ್ಲಿ ಆರಿಜಿನೇಟ್ ಆಗುತ್ತೆ ಅಂದರೆ, ಒಂದು ಅರ್ಕಾವತಿ, ಚಿತ್ರಾವತಿ, ಪಾಪಗ್ನಿ, ಉತ್ತರ ಪಿನಾಕಿನಿ ಆ್ಯಂಡ್ ದಕ್ಷಿಣ ಪಿನಾಕಿನಿ ಆ್ಯಂಡ್ ಪಲಾರ್. ಸೊ ಈ 6 ರಿವರ್ಸು ನಂದಿ ಹಿಲ್ಸಲ್ಲಿ ಆರಿಜಿನೇಟ್ ಆಗಿ ಬ್ಯಾಂಗ್ಳೂರಲ್ಲಿ ಹರಿಯುತ್ತೆ. ಸೊ ಇದು ಸರೌಂಡಿಂಗ್ ರೀಜನ್ಸ್ ಲೈಕ್ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಇನ್ನು ಸರೌಂಡಿಂಗ್ ಏರಿಯಾಸಿಗೆ ನೀರನ್ನು ಸಪ್ಲೈ ಮಾಡುತ್ತೆ ಅಂತಲೇ ಹೇಳ್ಬೋದು. ಅರ್ಕಾವತಿ ನದಿನ ಬಿಟ್ಟು ಬೇರೆ ಇನ್ನೆಲ್ಲ ರಿವರ್ಸು ಕೂಡ ತುಂಬ ವರ್ಷ ಆದಮೇಲೆ ಈ ವರ್ಷ ಮಾತ್ರ ಹರಿತಿದೆ ಅಂತಲೇ ಹೇಳ್ಬೋದು. ಸೊ ಅಂದರೆ ಇದಕ್ಕೆ ವಾಟರ್ ಸಪ್ಲೈ ಆಗ್ತಾ ಇರಲಿಲ್ಲ. ಸೊ ಈ ವರ್ಷ ಹೆವಿ ರೈನ್ಫಾಲ್ ಆಗಿರೋದ್ರಿಂದ ಈ ಒಂದು ರಿವರ್ಸಿಗೆ ವಾಟರ್ ಸಪ್ಲೈ ಆಗ್ತಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಫಾರ್ ಪೀಸ್ ಡಿಸಾರ್ಮಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ 2021. ಸೊ ಅಂದರೆ ಸೋಷಿಯಲ್ ಸರ್ವಿಸ್ ಮಾಡಿರೋಂಥ ಒಂದು ಆರ್ಗನೈಸೇಷನ್ಗೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಗೆ ಈ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಡಿಸಾರ್ಮಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೈಸನ್ನು ಕೊಡಲಾಗಿದೆ. ಸೊ ಯಾವ ಒಂದು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಗೆ ಅಂದರೆ, ಪ್ರಥಮ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಗೆ ಈ ಒಂದು ಪ್ರೈಸನ್ನು ಕೊಡಲಾಗಿದೆ. ಯಾವ ಒಂದು ಅಚೀವ್ಮೆಂಟಿಗೆ ಇವರಿಗೆ ಕೊಟ್ಟಿದ್ದಾರೆ ಅಂದರೆ, ಸೊ ಅವರು ಕ್ವಾಲಿಟಿ ಆಫ್ ಎಜುಕೇಷನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಎಸ್ಪೆಷಲಿ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ಸಿಗೆ ಇಂಡಿಯಾದಲ್ಲಿ ಮತ್ತು ಆಲ್ ಓವರ್ ದ ವರ್ಲ್ಡು ಯಾರ್ಯಾರು ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ಸ್ ಇದ್ದಾರೆ ಅವರ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ನ ಇಂಪ್ರೂವ್ ಮಾಡಬೇಕು ಅಂತ ತುಂಬ ವರ್ಕನ್ನು ಮಾಡಿದ್ದಾರೆ. ಸೊ ಆ ಒಂದು ರೀಸನ್ಗೆ ಇವ್ರಿಗೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಫಾರ್ ಪೀಸ್ ಡಿಸಾರ್ಮಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ 2021 ಅನ್ನು ಇವರಿಗೆ ಕೊಡಲಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಇವರನ್ನ ಈ ಒಂದು ಪ್ರೈಸ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಸೊ ಪೂರೆಸ್ಟ್ ಪೀಪಲ್ಸ್, ಈಗ ಅರ್ಬನ್ ಏರಿಯಾ ಅಂತ ತೊಗೊಂಡಾಗ ಆ ಅರ್ಬನ್ ಏರಿಯಾದಲ್ಲಿ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆಯಲ್ಲ ಅದು 9.1 ಇಯರ್ಸು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಮೆನ್ನಿಗೆ. ವುಮೆನ್ಸಿಗೆ 6.2 ಇಯರ್ಸು ಕಡಿಮೆ ಆಗಿದೆ. ಇದನ್ನು ರಿಚೆಸ್ಟ್ ಅರ್ಬನ್ ಏರಿಯಾ ಕಂಪೇರ್ ಮಾಡಿದ್ರೆ, ಪೂರೆಸ್ಟ್ ಅರ್ಬನ್ ಏರಿಯಾದಲ್ಲಿ ವಾಸಿಸೋರಿಗೆ 9.1 ಇಯರ್ಸ್ ಫಾರ್ ಮೆನ್, 6.2 ಇಯರ್ಸ್ ಫಾರ್ ವುಮೆನ್ನು ಕಡಿಮೆ ಆಗಿದೆ ಅವರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಲೇ ಹೇಳ್ಬೋದು. ಸೊ ಇಂಡಿಯಾದಲ್ಲಿ 1/3 ಪಾಪ್ಯುಲೇಷನ್ನು ಅರ್ಬನ್ ಏರಿಯಾದಲ್ಲೇ ಇರ್ತಾರೆ. ಸೊ ಇದರಲ್ಲಿ ಡ್ಯೂ ಟು ದ ರ್ಯಾಪಿಡ್ ಗ್ರೋತ್ ಆಫ್ ಅರ್ಬನೈಸೇಷನ್ನು ಅವ್ರಿಗೆ ಬೇಕಾಗಿರೋಂಥ ಹೆಲ್ತ್ ಕೇರ್ ಸಿಸ್ಟಮ್ಮು ಕರೆಕ್ಟಾಗಿ ಸಿಗ್ತಾ ಇರಲ್ಲ. ಮತ್ತು ಈ ರಿಪೋರ್ಟ್ ಏನಂತ ಹೇಳ್ತಿದೆ ಅಂದರೆ, ಅಬೌಟ್ 18% ಇದ್ದರು ಈ ಅರ್ಬನ್ ಏರಿಯಾದಲ್ಲಿ. ಸೊ 2001ಅಲ್ಲಿ 28% ಆದರು, 2019ಅಲ್ಲಿ 34% ಆದರು. ಅದರಲ್ಲಿ ಕ್ಲೋಸ್ ಟು 30% ಆಫ್ ದ ಪೀಪಲ್ಸ್ ಏನಿರ್ತಾರಲ್ಲ ಅರ್ಬನ್ 1/3 ಮೆಂಬರ್ಸಲ್ಲಿ 30% ಆಫ್ ದ ಪೀಪಲ್ಲು ಪೂರರ್ ಇರ್ತಾರೆ. ತುಂಬ ಅರ್ಬನ್ ಏರಿಯಾದಲ್ಲಿ ತುಂಬ ಪೂರ್ ಇರ್ತಾರೆ, ಅಂದರೆ ಪೂರರ್ ಏರಿಯಾದಲ್ಲಿ ವಾಸ ಮಾಡ್ತಿರ್ತಾರೆ. ಸೊ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಇರುತ್ತೆ ಮತ್ತು ಲೆಸ್ ಇನ್ವೆಸ್ಟ್ಮೆಂಟ್ ಆನ್ ಹೆಲ್ತ್ ಕೇರ್ ಇರುತ್ತೆ. ಎಸ್ಪೆಷಲಿ ಅರ್ಬನ್ ಲೋಕಲ್ ಬಾಡೀಸು ಅವರು ಹೆಲ್ತ್ ಕೇರ್ ಮೇಲೆ ಲೆಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿರುತ್ತೆ. ಸೊ ಈ ಎಲ್ಲ ರೀಸನ್ನಿಂದ ಏನಾಗಿರುತ್ತೆ, ಅವರ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಲೆವೆಲ್ಲು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅರ್ಬನೈಸೇಷನ್ ಆಗ್ತಿದೆ ಅಂತ ಅಂದಮೇಲೆ, ರ್ಯಾಪಿಡಾಗಿ ಅರ್ಬನೈಸೇಷನ್ ಆಗ್ತಿದೆ ಅಂದಾಗ ನಂಬರ್ ಆಫ್ ಅರ್ಬನ್ ಪೂರ್ಸು ಕೂಡ ಜಾಸ್ತಿ ಆಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ವೆಲ್ ಫಂಕ್ಷನಿಂಗು ತುಂಬ ಕಷ್ಟ ಆಗುತ್ತೆ. ಬೆಟರ್ ಕೋಆರ್ಡಿನೇಟೆಡ್ ಮತ್ತು ಗವರ್ನ್ಡ್ ಹೆಲ್ತ್ ಕೇರ್ ಸಿಸ್ಟಮು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅರ್ಬನೈಸೇಷನ್ ಜೊತೆಗೆ ವೆಲ್ ಫಂಕ್ಷನಿಂಗ್ ಆಫ್ ದ ಗೌರ್ಮೆಂಟು ಮತ್ತು ಹೆಲ್ತ್ ಸೆಕ್ಟರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು.
ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಲೆಸನ್ ಫ್ರಮ್ ದ ಫಾರ್ಮ್ ಲಾಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪಾರ್ಲಿಮೆಂಟ್ರಿ ಕಮಿಟೀಸ್. ಏನಿದು ಫಾರ್ಮ್ ಲಾಸ್ ಮತ್ತು ಈ ಪಾರ್ಲಿಮೆಂಟ್ರಿ ಕಮಿಟಿ ಯಾಕೆ ಇವಾಗ ನ್ಯೂಸಲ್ಲಿದೆ ಅಂದರೆ, ನಮಗೆ ಗೊತ್ತಿದೆ ಫಾರ್ಮ್ ಲಾಸ್ ಬಂದಿದೆ. ಸೊ ಫಾರ್ಮ್ ಲಾಸ್ಗೆ ಅಪೋಸ್ ಮಾಡಿ ತುಂಬ ಪರ್ಸನ್ಸ್ ಸ್ಟ್ರೈಕನ್ನು ಕೂಡ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈಗ ಫಾರ್ಮ್ ಲಾಸ್ನ ವಾಪಸ್ ತೊಗೊಳ್ಬೇಕಂತ ಹೇಳಿ ಡಿಸಿಷನನ್ನು ತೊಗೊಂಡಿದ್ದಾರೆ. ಸೊ ಆದರೆ ಯಾಕೆ ಫಾರ್ಮ್ ಲಾಸ್ ಪ್ರಾಬ್ಲಮ್ ಆಯಿತು, ಏನಕ್ಕೋಸ್ಕರ ಜನರು ಇದ್ರ ವಿರುದ್ಧವಾಗಿ ಹೋರಾಡ್ತಿದ್ದಾರೆ ಅಂದರೆ, ಸೊ ಇದನ್ನು ಪಾರ್ಲಿಮೆಂಟ್ರಿ ಕಮಿಟಿಗೆ ರೆಫರ್ ಮಾಡಿಲ್ಲ. ಫಸ್ಟ್ ಥಿಂಗ್, ಪಾರ್ಲಿಮೆಂಟ್ರಿ ಕಮಿಟಿಗೆ ರೆಫರ್ ಮಾಡಿದರೆ ಪಾರ್ಲಿಮೆಂಟ್ರಿ ಕಮಿಟಿಯವರು ಫಾರ್ಮರ್ ಒಂದು ಒಪಿನಿಯನನ್ನು ತಗೊಳ್ತಾ ಇದ್ರು. ಸೊ ಒಪಿನಿಯನ್ ತಗೊಂಡು ಆಮೇಲೆ ಫಾರ್ಮ್ ಲಾಸ್ನ ಅವರು ಪಾಸ್ ಮಾಡಬೇಕಿತ್ತು. ಬಟ್ ಇಲ್ಲಿ ಏನಾಗಿದೆ, ಇವರು ಪಾರ್ಲಿಮೆಂಟ್ರಿ ಕಮಿಟಿಗೆ ಈ ಒಂದು ಲಾಸ್ನ ರೆಫರೇ ಮಾಡಿಲ್ಲ. ಸೊ ಅದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದೀವಿ. ಸೊ ಈ ಒಂದು 3 ಲಾಸ್ ಏನಿದೆಯಲ್ಲ, ಫಾರ್ಮ್ ಲಾಸ್ನ ಆರ್ಡಿನೆನ್ಸ್ ಮೂಲಕ ತೊಗೊಂಡು ಬಂದಿದ್ರು ಫಸ್ಟ್. ಈವನ್ ನಮಗೆ ಗೊತ್ತಿದೆ ಆರ್ಡಿನೆನ್ಸನ್ನು ಯಾವಾಗ ತೊಗೊಬರ್ತೀವಿ, ನಮಗೆ ಎಮರ್ಜೆನ್ಸಿ ಇದ್ದಾಗ ಈ ಒಂದು ಆರ್ಡಿನೆನ್ಸನ್ನು ತೊಗೊಂಡು ಬರ್ತೀವಿ. ಬಟ್ ಇವ್ರು ಏನು ಮಾಡಿದರು, ಆರ್ಟಿಕಲ್ 123 ಪ್ರೊವೈಡ್ ಮಾಡಿರೋ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಮಾಡಿರೋಂಥ ಪ್ರೆಸಿಡೆಂಟ್ ರೂಲನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಪ್ರೆಸಿಡೆಂಟು ಯಾವುದೇ ಒಂದು ಅರ್ಜೆಂಟ್ ಮ್ಯಾಟರ್ ಇದ್ದರೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಮಾತ್ರ ಆರ್ಡಿನೆನ್ಸನ್ನು ತೊಗೊಂಡು ಬರ್ಬೋದು. ಬಟ್ ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಜೆನ್ಸಿ ಇರಲಿಲ್ಲ, ಆದರೂ ಕೂಡ ಇದನ್ನು ತೊಗೊಂಡು ಬಂದಿದ್ದಾರೆ. 3 ಫಾರ್ಮ್ ಲಾಸ್ ಏನಿದೆಯಲ್ಲ, ಅದು ರ್ಯಾಡಿಕಲ್ ಚೇಂಜಸ್ಸನ್ನು ತೊಗೊಂಡು ಬಂದಿದೆ, ಎಸ್ಪೆಷಲಿ ಫಾರ್ಮ್ ಸೆಕ್ಟರಲ್ಲಿ. ಬೈ ಪುಷಿಂಗ್ ರ್ಯಾಡಿಕಲ್ ಚೇಂಜಸ್ ಟು ಎನಿ ಅದರ್ ಸೆಕ್ಟರ್ ಯೂಸಿಂಗ್ ಆರ್ಡಿನೆನ್ಸಸ್ ಇಸ್ ಅನ್ವೆಲ್ಕಮ್. ಸೊ ಯಾವುದೇ ಸೆಕ್ಟರಲ್ಲಾಗಿರ್ಬೋದು ರ್ಯಾಡಿಕಲ್ ಚೇಂಜಸ್ ತರ್ತಿದೆ ಅಂದರೆ ಅದು ಆರ್ಡಿನೆನ್ಸ್ ಮೂಲಕ ಅಂದರೆ ಅದನ್ನು ಯಾರೂ ಅಕ್ಸೆಪ್ಟ್ ಮಾಡಲ್ಲ. ಸೊ ಇದ್ರ ಜೊತೆಗೆ ಇನ್ನೊಂದು ರಾಂಗ್ ಇಂಪ್ರೆಷನ್ ಏನು ಅಂದರೆ, ಈ ಒಂದು ಬಿಲ್ಸನ್ನು ತೊಗೊಂಡು ಬಂದಿದ್ದಾರಲ್ವ ಆರ್ಡಿನೆನ್ಸ್ನ ರೀಪ್ಲೇಸ್ ಮಾಡೋದಕ್ಕೋಸ್ಕರ, ಅದನ್ನು ಕೂಡ ಸ್ಟ್ಯಾಂಡಿಂಗ್ ಕಮಿಟೀಸಿಗೆ, ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡಿಲ್ಲ. ಸೊ ನೋ ಸಚ್ ರಿಸ್ಟ್ರಿಕ್ಷನ್. ಸೊ ಈ ಥರ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಸ್ಪೀಕರ್ ಮತ್ತು ಚೇರ್ಮನ್ ಇದ್ದಾರಲ್ಲ, ಅವರಿಗೆ ಕಂಪ್ಲೀಟ್ ಅಥಾರಿಟಿ ಇರುತ್ತೆ. ಯಾವುದೇ ಒಂದು ಬಿಲ್ಲನ್ನು ಬೇಕಾದರೂ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡೋ ಅಂಥ ಫುಲ್ ಪವರು ಸ್ಪೀಕರ್ ಅಥವಾ ಚೇರ್ಮನಿಗಿರುತ್ತೆ. ಎಕ್ಸೆಪ್ಟ್ ಮನಿ ಬಿಲ್ಲು, ಅವರು ಯಾವ ಬಿಲ್ಲನ್ನು ಬೇಕಾದರೂ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಒಂದು ಫಾರ್ಮ್ ಬಿಲ್ಸನ್ನ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡೋದು, ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಅಗ್ರಿಕಲ್ಚರ್ಗೆ ರೆಫರ್ ಮಾಡಿದಿದ್ರೆ ಅದರದ್ದು ಡೀಟೇಲ್ ಸ್ಕ್ರೂಟಿನಿ ಆಗ್ತಿತ್ತು. ಸೊ ಡೀಟೇಲ್ ಸ್ಕ್ರೂಟಿನಿ ಆಗಿತ್ತು ಅಂದರೆ ಅಲ್ಲಿ ಕಂಪ್ರಹೆನ್ಸಿವ್ ಡಿಸ್ಕಷನ್ ಆಗ್ತಿತ್ತು ಫಾರ್ಮರ್ಸ್ ಜೊತೆಗೆ. ಸೊ ಅವಾಗ ಏನಾಗ್ತಿತ್ತು, ಒಂದು ಆಪರ್ಚುನಿಟಿ ಸಿಕ್ಕಿರ್ತಿತ್ತು. ಸೊ ಪ್ರೆಸೆಂಟ್ ವ್ಯೂವರ್ಸ್ಗೆ ಅಂದರೆ ಅವರ ಒಂದು ವ್ಯೂಸ್ನ, ಫಾರ್ಮರ್ಸ್ ಅವರ ಒಂದು ವ್ಯೂಸ್ನ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತಿತ್ತು. ಸೊ ಕಮಿಟೀಸ್ ಮತ್ತು ಪಾರ್ಲಿಮೆಂಟು ಆ ಒಂದು ವ್ಯೂಸ್ನ ಕನ್ಸಿಡರ್ ಮಾಡಿ ಈ ಒಂದು ಏನಾದರೂ ಚೇಂಜಸ್ ತೊಗೊಂಡು ಬರಬೇಕು ಫಾರ್ಮ್ ಲಾಸಲ್ಲಿ ಎಂದಿದ್ರೆ ಆವಾಗೇ ಚೇಂಜಸನ್ನು ತರ್ಬೋದಿತ್ತು. ಸೊ ದ ಮೇನ್ ಕಂಪ್ಲೇಂಟ್ ಏನು ಅಂದರೆ, ದೇ ಆರ್ ನಾಟ್ ಕನ್ಸಲ್ಟೆಡ್ ಅಟ್ ಎನಿ ಸ್ಟೇಜ್ ಬಿಫೋರ್ ಆರ್ಡಿನೆನ್ಸ್ ವರ್ ಇಶ್ಯೂಡ್. ಈವನ್ ಆರ್ಡಿನೆನ್ಸ್ ಇಶ್ಯೂ ಮಾಡೋದಕ್ಕೂ ಮುಂಚೆ ನಮ್ಮನ್ನು ಯಾರೂ ಕನ್ಸಲ್ಟ್ ಮಾಡಿಲ್ಲ ಅನ್ನೋದು ಫಾರ್ಮರ್ಸ್ ಇಶ್ಯೂ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಪಾರ್ಲಿಮೆಂಟ್ ಇಸ್ ಕೈಂಡ್ ಆಫ್ ಎ ಶಾಕ್ ಅಬ್ಸರ್ಬರ್ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿ ಅಂತಂದರೆ, ಈ ಸಿಸ್ಟಮ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಯಾವುದೇ ಇಶ್ಯೂಸ್ ಇದ್ರೂ ಅದನ್ನು ಅಡ್ರೆಸ್ ಮಾಡಬೇಕು ವಿತ್ ಕೂಲ್ ಹೆಡ್ ಆ್ಯಂಡ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕಂತ ಹೇಳ್ತಿದ್ದಾರೆ. ದೀಸ್ ಕಮಿಟೀಸ್ ಟೇಕ್ ಹೀಟ್ ಆಫ್ ದ ಇಶ್ಯೂಸ್. ಸೊ ಈ ಒಂದು ಇಶ್ಯೂಸ್ ಹೀಟನ್ನು ತಗೊಳ್ತಾರೆ ಆ್ಯಂಡ್ ಡೀಲ್ ವಿತ್ ದೆಮ್ ಇನ್ ಎ ಮೆಚ್ಯೂರ್ ಮ್ಯಾನರ್ ಬೈ ಲಿಸ್ನಿಂಗ್ ಟು ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಕಮಿಟಿ ಏನು ಮಾಡಬೇಕು ಅಂದರೆ, ಎಲ್ಲ ಇಶ್ಯೂಸ್ನ ತಗೊಂಡು ಅದನ್ನು ಮೆಚ್ಯೂರ್ ಮ್ಯಾನರಲ್ಲಿ ಡೀಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆ ಒಂದು ಇಶ್ಯೂಸ್ಗೆ ಯಾವ ಸ್ಟೇಕ್ ಹೋಲ್ಡರ್ಸ್ ರಿಲೇಟೆಡ್ ಇದ್ದಾರೆ ಅಂತ ಫಸ್ಟ್ ಲೀಸ್ಟ್ ಮಾಡಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಅವರು ಕನ್ಸಲ್ಟ್ ಮಾಡಬೇಕಾಗುತ್ತೆ, ಅವರ ಒಪಿನಿಯನನ್ನು ತಗೊಳ್ಬೇಕಾಗುತ್ತೆ, ಮತ್ತು ಆ ಒಂದು ಒಪಿನಿಯನ್ ಬೇಸ್ ಮೇಲೆ ಏನೆಲ್ಲ ಚೇಂಜಸ್ ಮಾಡಬೇಕು ಅನ್ನೋದನ್ನು ಐಡೆಂಟಿಫೈ ಮಾಡಿ ಅದನ್ನು ಪಾರ್ಲಿಮೆಂಟಿಗೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಪಾರ್ಲಿಮೆಂಟ್ ಮತ್ತು ಅದ್ರದ್ದು ಸಿಸ್ಟಮ್ ಏನಿದೆಯಲ್ಲ, ಅದು ಗವರ್ನ್ ಮಾಡೋದಕ್ಕೆ ಇರೋವಂಥದ್ದು, ಬೈಪಾಸ್ ಮಾಡೋದಕ್ಕೆ ಅಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ ರೈಟರ್. ಸೊ ಅವೈಲಬಲ್ ಡಾಟಾ ಏನಂತ ಹೇಳ್ತಿದೆ ಅಂದರೆ, ಬಿಲ್ಸ್ ಆರ್ ವೆರಿ ರೇರ್ಲಿ ರೆಫರ್ಡ್ ಟು ದ ಕಮಿಟೀಸ್ ದೀಸ್ ಡೇಸ್. ಈ ದಿನಗಳಲ್ಲಿ ಎಷ್ಟೋ ಬಿಲ್ಲು ಕಮಿಟೀಸ್ಗೆ ರೆಫರ್ ಆಗ್ತಿಲ್ಲ, ತುಂಬ ಕಡಿಮೆ ಬಿಲ್ಸನ್ನು ರೆಫರ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೌಸ್ ರೂಲ್ಸು ವೆಸ್ಟೆಡ್ ದ ಡಿಸ್ಕ್ರಿಷನ್ ಇನ್ ದ ಪ್ರಿಸೈಡಿಂಗ್ ಆಫೀಸರ್. ಸೊ ಹೌಸ್ ರೂಲ್ಸ್ ರಿಲೇಟೆಡ್ ಏನೇ ಡಿಸಿಷನ್ ಇದ್ದರೂ ಅದು ಪ್ರಿಸೈಡಿಂಗ್ ಆಫೀಸರ್ ಡಿಸ್ಕ್ರಿಷನ್ ಮೇಲೆ ನಡೆಯುತ್ತೆ. ಸೊ ಮ್ಯಾಟರ್ ಆಫ್ ರೆಫರಿಂಗ್ ದ ಬಿಲ್ಸ್ ಟು ದ ಕಮಿಟಿ ಈಸ್
ಕಂಪ್ಲೀಟ್ಲಿ ಡಿಸ್ಕ್ರಿಷನ್ ಟು ದ ಪ್ರಿಸೈಡಿಂಗ್ ಆಫೀಸರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪ್ರಿಸೈಡಿಂಗ್ ಆಫೀಸರು ಯಾವ ಬಿಲ್ನ ಬೇಕಾದರೂ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡ್ಬೋದು, ಎಕ್ಸೆಪ್ಟ್ ಮನಿ ಬಿಲ್ ಅಂತ ಹೇಳ್ಬೋದು. ಆದರೆ ಇವರು ಇದನ್ನು ರೆಫರ್ ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಸ್ಪೆಸಿಫಿಕ್ ಅಥವಾ ಕರೆಕ್ಟ್ ರೀಸನನ್ನು ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. Conclusion: the accumulated wisdom of house is unavaluable treasure. It is surprising that why important bills which are coming before the parliament are not being referred to the committee. The experience of centuries shows that the scrutiny of bill by committee make better laws. ಸೊ ಅಂದರೆ ಇದು ಏನಂತ ಹೇಳ್ತಿದ್ದಾರೆ ಅಂದರೆ, ಯಾವ ಒಂದು ಬಿಲ್ಸು ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡಿ ಆದಮೇಲೆ ಅದು ಪಾಸ್ ಮಾಡ್ತಾರೋ ಆ ಬಿಲ್ಸು ಬೆಟರ್ ದ್ಯಾನ್, ಅಂದರೆ ಅದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ಆಫ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ನ ಕನ್ಸಲ್ಟ್ ಮಾಡಿರ್ತಾರೆ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಒಪಿನಿಯನ್ಸ್ ಮೇಲೆ ಅಲ್ಲಿ ಡಿಸಿಷನನ್ನು ತೊಗೊಂಡಿರ್ತಾರೆ. ಸೊ ಹಾಗಾಗಿ ಇಟ್ ಹ್ಯಾಸ್ ಬೆಟರ್ ಪ್ರೊವಿಷನ್ಸ್ ಆ್ಯಸ್ ಕಂಪೇರ್ಡ್ ಟು ದ ಲಾಸ್ ಆರ್ ಬಿಲ್ಸ್ ವಿಚ್ ಆರ್ ನಾಟ್ ರೆಫರ್ ಟು ದ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಹೈ ಪವರ್ ಪೊಲೀಸ್ ಟೆಕ್ನಾಲಜಿ ಮಿಷಿನ್. ಏನಿದು ಹೈ ಪವರ್ ಪೊಲೀಸ್ ಟೆಕ್ನಾಲಜಿ ಮಿಷಿನ್ ಅಂದರೆ, ಸೊ 56 DGP ಆರ್ IGP ಕಾನ್ಫರೆನ್ಸು ಉತ್ತರ ಪ್ರದೇಶಲ್ಲಿ ನಡೀತಿದೆ. ಸೊ ಇದು ಎಲ್ಲಿ ನಡೀತಿದೆ ಅಂದರೆ, ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಇನ್ ಲಕ್ನೋದಲ್ಲಿ ಈ ಒಂದು ಹೈ ಪವರ್ ಪೊಲೀಸ್ ಟೆಕ್ನಾಲಜಿ ಮಿಷಿನ್ ನಡೀತಿದೆ. ಸೊ ಮೋದಿ ಇದಕ್ಕೆ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಹೈ ಪವರ್ ಪೊಲೀಸ್ ಟೆಕ್ನಾಲಜಿ ಮಿಷನ್ ಏನಕ್ಕೆ ತೊಗೊಂಡು ಬಂದಿದ್ದೀವಿ ಅಂದರೆ, ಟು ಅಡಾಪ್ಟ್ ಫ್ಯೂಚರ್ ಟೆಕ್ನಾಲಜೀಸ್ ಫಾರ್ ಗ್ರಾಸ್ ರೂಟ್ಸ್ ಪೊಲೀಸಿಂಗ್ ರಿಕ್ವೈರ್ಮೆಂಟ್ಸ್. ಅಂದರೆ ಗ್ರಾಸ್ ರೂಟಲ್ಲಿರೋವಂಥ ಪೊಲೀಸವ್ರಿಗೆ ಯಾವ ರಿಕ್ವೈರ್ಮೆಂಟ್ಸ್ ಇದೆಯೋ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಾವು ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ಆ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದೇ ಈ ಒಂದು ಹೈ ಪವರ್ ಪೊಲೀಸ್ ಟೆಕ್ನಾಲಜಿ ಮಿಷನ್ದು ಉದ್ದೇಶ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಆರ್ಮಿ ಎನ್ಕೌಂಟರ್ಸ್. ಏನಿದು ಆರ್ಮಿ ಎನ್ಕೌಂಟರ್ಸ್ ಅಂದರೆ, ಸುಪ್ರೀಂ ಕೋರ್ಟು ಎನ್ಕೌಂಟರ್ಸ್ ಬೈ ಆರ್ಮಿ ಬಗ್ಗೆ ಏನು ಡಿಸಿಷನ್ ತೊಗೊಂಡಿದೆ, ಅದು ಒಪಿನಿಯನ್ನ ಹೇಳ್ತಿದೆ. ಸೊ ಏನಂತ ಹೇಳ್ತಿದೆ ಸುಪ್ರೀಂ ಕೋರ್ಟ್ ಅಂತ ಅಂದರೆ, ದೇರ್ ಈಸ್ ನೋ ಕಾನ್ಸೆಪ್ಟ್ ಆಫ್ ಅಬ್ಸಲ್ಯೂಟ್ ಇಮ್ಯುನಿಟಿ ಫ್ರಮ್ ಟ್ರಯಲ್ ಬೈ ದ ಕ್ರಿಮಿನಲ್ ಕೋರ್ಟ್. ಕ್ರಿಮಿನಲ್ ಕೋರ್ಟಿಂದ ಯಾರಿಗೂ ಅಬ್ಸಲ್ಯೂಟ್ ಇಮ್ಯುನಿಟಿ ಇಲ್ಲ. ಸೊ ಆ ರೀತಿ ಕಾನ್ಸೆಪ್ಟೇ ಇಲ್ಲ. ಎಂಕ್ವೈರಿ ಶುಡ್ ಬಿ ಕಂಡಕ್ಟೆಡ್. ಯಾವುದೇ ಒಂದು ಕೇಸಿಗಾದರೂ ಎಂಕ್ವೈರಿನ ಮಾಡಬೇಕಾಗುತ್ತೆ. ಈಗ ಯಾರೋ ಒಬ್ಬರು ಎನ್ಕೌಂಟರ್ ಮಾಡಿದ್ದಾರೆ, ಒಬ್ಬ ವ್ಯಕ್ತಿನ ಕಿಲ್ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಎಂಕ್ವೈರಿ ಮಾಡಲೇಬೇಕಾಗುತ್ತೆ ಅಂಡರ್ AFSPA ಆ್ಯಕ್ಟ್. ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಅವರು ಎನ್ಕೌಂಟರ್ ಮಾಡಬೇಕಾಗುತ್ತೆ. ಬಿಫೋರ್ ಎ ಪರ್ಸನ್ ಈಸ್ ಬ್ರ್ಯಾಂಡೆಡ್ ಎ ಮಿಲಿಟೆಂಟ್ ಆರ್ ಟೆರರಿಸ್ಟ್, ಅವರು ಮಿಲಿಟೆಂಟು ಇಲ್ಲ ಟೆರರಿಸ್ಟು ಅಂತ ಬ್ರ್ಯಾಂಡ್ ಕೊಡೋದಕ್ಕೂ ಮುಂಚೆ ದೇರ್ ಮಸ್ಟ್ ಬಿ ಎ ಕಮಿಷನ್ ಆರ್ ಸಮ್ ಅಟೆಂಪ್ಟ್ ಆರ್ ರಿಸೆಂಬ್ಲೆನ್ಸ್ ಆಫ್ ಎ ವೈಲೆಂಟ್ ಓವರ್ಟ್ ಆ್ಯಕ್ಟ್. ಅವ್ರ ಮಧ್ಯೆ ಒಂದು ಎಂಕ್ವೈರಿ ಮಾಡಬೇಕು, ಅವ್ರು ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಅದಾದಮೇಲೆ ಅವರಿಗೆ ಒಂದು ಬ್ರ್ಯಾಂಡನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಓವರ್ ಗ್ರೌಂಡ್ ವರ್ಕರ್ ಫಾರ್ ಮಿಲಿಟೆಂಟ್ ಅಂದರೆ OGW ಆರ್ ಹೈಬ್ರಿಡ್ ಮಿಲಿಟೆಂಟ್ ಅಂತ ಏನಿದಾರಲ್ಲ, ಹೂ ಪ್ರೊವೈಡ್ಸ್ ಪ್ರೊಪಗಂಡಾ ಲಾಜಿಸ್ಟಿಕ್ ಸಪೋರ್ಟ್ ಫಾರ್ ದ ಆ್ಯಕ್ಚುಯಲ್ ಟೆರರಿಸ್ಟ್. ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಒಂದು ಟೆರರಿಸ್ಟ್ ಏನಿರ್ತಾರಲ್ಲ ಅವರಿಗೆ ಒಂದು ಲಾಜಿಸ್ಟಿಕ್ ಸಪೋರ್ಟನ್ನು ಕೊಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ತುಂಬ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟು ಹೇಳ್ತಾ ಇದೆ. ಸೊ ಯಾವ ಒಂದು ರೀಸನ್ಗೆ ಇದು ನ್ಯೂಸಲ್ಲಿದೆ ಅಂತ ಅಂದರೆ, ಅಟ್ ಹೈದರ್ಪೋರಾ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಒಂದು ಎನ್ಕೌಂಟರ್ ಆಗಿದೆ ಅಂದ್ಬಿಟ್ಟು ಅವ್ರನ್ನ ಅಲೇಜ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಇದು ನ್ಯೂಸಲ್ಲಿದೆ ಅಂತಲೇ ಹೇಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.